ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾತ್ರಿ ಉಳಿದಿರೋ ಅನ್ನದಿಂದ ತಾಲಿಪಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹತ್ತಿಯಷ್ಟೇ ಮೃದುವಾಗಿರುವಂಥದ್ದು. ನೀವು ಅನ್ನದಿಂದ ಮಾಡಿದ್ದೇ ಅಂತ ಗೊತ್ತಾಗೋದಿಲ್ಲ, ಅಷ್ಟು ರುಚಿಕರವಾಗಿರುತ್ತೆ ಇದು. ಬೆಳಿಗ್ಗೆ ನೀವು ರಾತ್ರಿ ಉಳಿದಿರೋ ಅಂಥ ಅನ್ನ ಬೆಳಿಗ್ಗೆ ಏನಂತಲೇ ಎಷ್ಟೊಂದು ಉಳಿದ್ಬಿಟ್ಟಿರುತ್ತೆ, ಅದನ್ನೇನು ಮಾಡ್ಬೇಕಂತ ಗೊತ್ತಾಗಲ್ಲ. ಅವಾಗ ಈ ರೆಸಿಪಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮೊದಲು ಅದನ್ನು ಅನ್ನವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು, ಅಂದರೆ ಅನ್ನ ಎಲ್ಲ ಕಾಳು ಇರುತ್ತಲ್ಲ ಅದೆಲ್ಲ ಮೆತ್ತಗಾಗಬೇಕು. ಅದಕ್ಕೆ 1.5 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಬೇಕು. ಅಂದರೆ ಇದು ನಮಗೆ ನಾದ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ಮಿಕ್ಸರ್ಗೆ ಹಾಕಿದ್ದು. ಇದಕ್ಕೆ 1.5 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ, ನೀವು ಬೆಳಗ್ಗೆ ಮಾಡಿ ಬಿಸಿ ಅನ್ನದಿಂದ ಮಾಡಬೇಡಿ, ಇದು ಚಲೋ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸಣ್ಣಗೆ ಹೆಚ್ಚಿರುವಂಥ ಕರಿಬೇವು, ಆದಮೇಲೆ 1 ಸಣ್ಣ ಸ್ಪೂನಿಗೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಅಂದರೆ 1 ಸ್ಪೂನ್ ಉಪ್ಪು. ನೀವು ಆಲ್ರೆಡಿ ಅನ್ನಕ್ಕೆ ಹಾಕಿರ್ತೀರಿ, ನೋಡ್ಕೊಂಡು ಹಾಕಿ. ನಾವು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಜೋಳದ ಹಿಟ್ಟು, 2 ಸ್ಪೂನ್ ಅಥವಾ 3 ಸ್ಪೂನ್ ಜೋಳದ ಹಿಟ್ಟು ಹಾಕಿ. ಅದರಷ್ಟೇ ಪ್ರಮಾಣದಷ್ಟು ಪುಟಾಣಿ ಹಿಟ್ಟು ಹಾಕಿ. ಇವೆಲ್ಲ ಯಾಕೆ ಹಾಕೋದಂತಂದರೆ ಹಿಟ್ಟು ಚೆನ್ನಾಗಿ ಮೆದು ಬರಲಿ ಮತ್ತು ತಾಲಿಪಟ್ಟು ಎಲ್ಲ ಹತ್ತಿಯಷ್ಟೇ ಮೃದು ಆಗಲಿ ಅನ್ನೋ ಸಲುವಾಗಿ ಹಾಕೋದು. ಇವೆಲ್ಲವನ್ನು ಚೆನ್ನಾಗಿ ನಾದ್ಕೋಬೇಕು, ಎಲ್ಲವೂ ಮಿಕ್ಸ್ ಆಗುವಂಗೆ ನಾದ್ಕೋಬೇಕು. ಇದಕ್ಕೆ ನಾನು 2 ಗಡ್ಡೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಾಕಿದ್ದೀನಿ, ಉಳ್ಳಾಗಡ್ಡಿ. ನೀವು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನೀವು ನಾದ್ಕೊಳ್ಳುವಾಗ ಸ್ವಲ್ಪ ಎಣ್ಣೆಯನ್ನು ಸವರಿ ನಾದ್ಕೊಳ್ಳಿ. ಈ ಥರ ಚೆನ್ನಾಗಿ ಮೊದಲೇ ತಟ್ಕೊಳ್ಬೇಕು, ದೊಡ್ಡ ಮಾಡಬೇಡಿ, ಅಂದ್ರೆ ಮಕ್ಕಳಿಗೂ ಹಿಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ನೀವು ಒಮ್ಮೆ 4 ಅಥವಾ 5 ಬೇಯಿಸ್ಕೊಂಡು ಮಾಡಿದರೆ ಟೈಮ್ನೂ ಉಳಿತಾಯ ಆಗುತ್ತೆ, ಬೇಗ ಆಗುತ್ತೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ನೀವು ಮಾಡಿ ರಾತ್ರಿ ಉಳಿದಿರುವಂಥ ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತಾರೆ. ಅದಕ್ಕೆ ನಾನು ಇದನ್ನು ಹೊಸ ರೆಸಿಪಿ, ಯಾವಾಗಲೂ ಇದನ್ನು ಕಾಲೇಜಿಗೆ ಸಹಿತ ನಾನು ಟಿಫಿನ್ ಒಯ್ತಾ ಇದ್ದೆ. ಇದನ್ನು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿದೆ. ನೀವು ರಾತ್ರಿ ಉಳಿದಿರೋ ಅನ್ನದಿಂದ ಮಾಡಿದ್ದಂತೆ ಗೊತ್ತೇ ಆಗೋದಿಲ್ಲ. ನೀವೊಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.